ಸೈಕಲ್ ಮೋಟರ್ ಕಾರು ಟ್ರ್ಯಾಕ್ಟರ್ ಇನ್ನಿತರ ಯಾವುದೇ ವಾಹನಗಳನ್ನು ನಿಲ್ಲಿಸಿದ್ರೆ ದಯವಿಟ್ಟು ಆ ವಾಹನಗಳನ್ನು ಬೇರೆ ಕಡೆ ನಿಲ್ಲಿಸಬೇಕು. ಅಂಗಡಿ ಆಗಿರುವಂತಹ ಅಂಗಡಿ ಮಾಡಿದ್ರು ಮತ್ತೆ ನೀವು ಅಂಗಡಿಯನ್ನು ಹಾಕಬಹುದು. ಅದು ಕಾರ್ಯಕ್ರಮ ವಾದ್ಯ ವೈಭವದೊಂದಿಗೆ ವಿಜೃಂಭಣೆಯಿಂದ ಜರುಗಲಿದೆ. ದಯವಿಟ್ಟು ಹಾಕಿ ಗುಡ್ಡಗನೂರು ಬಸವಲಿಂಗ ಮಹಾರಾಜ್ ಕಿ ಶಿವ ಸಾಂಬ ಜಯ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. హలో
ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀಗುರುಗಳ ಕೃಪೆಯಾಗುವ ತಂದೆ ಸುಲಭ ಶ್ರೀಗುರುವೇ ಕೃಪೆಯಾಗು. ಪ್ರಪ್ರಥಮದಲ್ಲಿ ಶ್ರೀಮದ್ ಜಗನ್ನಾಥ ಜಗದ್ಗುರು ಶ್ರೀಮದ್ ಆರ್ಯ ಜಗದ್ಗುರು ವೇದನಾಥ ಶ್ರೀಮದ್ ಜಗದ್ಗುರು ಪಂಚ ಆಚಾರ್ಯರನ್ನ ಎಲ್ಲ ಹೃದಯದಲ್ಲಿ ಭಕ್ತಿಯಿಂದ ಧ್ಯಾನಿಸಿಕೊಂಡು ಅದೇ ತರವಾಗಿ ಯಾವ 12ನೇ ಶತಮಾನದ ನನ್ನ ಜಗದ್ಗುರು ಬಸವೇಶ್ವರರ ಆದಿಯಾಗಿ ನಾಡಿನ ಸಮಸ್ತ ಹರ ಗುರು ಚರ ಮೂರ್ತಿಗಳ ಪವಿತ್ರ ಪಾಠಪತ್ರಗಳಿಗೆ ಅನಂತ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಅದೇ ತರನಾಗಿ ಯಾವ ಸಿಂಧನೂರು ತಾಲೂಕಿನ ಸುಕ್ಷೇತ್ರ ಗೋರೆವಾಡ ಗ್ರಾಮದ ಅಧಿದೇವನಾಗಿರುವಂತಹ ಶ್ರೀ ಪುತ್ತೂರು ಮಾರುತೇಶ್ವರರ ಪವಿತ್ರ ಶ್ರೀ ಸನ್ನಿಧಾನಕ್ಕೆ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಅದೇ ತರನಾಗಿ ಶ್ರೀಮದ್ ಜಗದ್ಗುರು ನಿರಂಜನ ಸುರತಿಗಳಾಗಿರುವಂತಹ ನಿರ್ಪಾದೀಶ್ವರರ ಪವಿತ್ರ ಶ್ರೀ ಸನ್ನಿಧಾನಕ್ಕೂ ಕೂಡ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಈ ವರ್ಷವೂ ಕೂಡ ಗೋರೆವಾಡ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹಾಗೂ ಶ್ರೀ ನಿರ್ಪಾದೀಶ್ವರರ ಜಾತ್ರಾ ಮಹೋತ್ಸವ ರಥೋತ್ಸವ ಕಾರ್ಯಕ್ರಮ, ಅದರ ಜೊತೆಗೆ ಶ್ರೀಮಠದ ಒಡೆಯರಾಗಿರುವಂತಹ ಚೆನ್ನಪ್ಪ ತಾತನವರ ತುಲಾಭಾರದ ಸೇವೆ ಅತ್ಯಂತ ವಿಜೃಂಭಣೆಯಿಂದ ಬೆಳಗಿನ ಜಾವದಿಂದ ಹಿಡ್ಕೊಂಡು ಇಲ್ಲಿಯವರೆಗೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ಎಲ್ಲ ಕಾರ್ಯಕ್ರಮವನ್ನ ಸ್ವತಃ ತಾವುಗಳೇ ಮುಂದೆ ನಿಂತು ಈ ಎಲ್ಲ ಧರ್ಮದ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಬಂದಿರುವಂತಹ ಯಾವ ಚೆನ್ನಪ್ಪ ತಾತನವರಿಗೂ ಮತ್ತು ಎಲ್ಲ ವರ್ಗದವರಿಗೂ ಜೋರಾದ ಚಪ್ಪಾಳೆಯನ್ನು ಕೊಟ್ಟುವುದರ ಮುಖಾಂತರ ಅಂತಹ ಒಂದು ಪಾವನ ಕಾರ್ಯಕ್ರಮ ಬೆಳಗಿನ ಜಾವದಿಂದ ಈಗಾಗಲೇ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯ ಸಾಂಗೋಪಸಾಂಗವಾಗಿ ನಡೆದುಕೊಂಡು ಬಂದಿದ್ದಾರೆ. ಇಂದಿನ ಸಂದರ್ಭದಲ್ಲಿ ರಥೋತ್ಸವದ ಈ ಒಂದು ಸಮಾರಂಭದಲ್ಲಿ ಪರಮ ಪಾವನ ಸಾನ್ನಿಧ್ಯವನ್ನು ವಹಿಸುವಂತಹ ಪರಮಪೂಜ್ಯ ಜಡೇಸಿದ್ದೇಶ್ವರ ಸ್ವಾಮಿಗಳು ಜಡೇಸಿದ್ದೇಶ್ವರ ಮಹಾಸಂಸ್ಥಾನ ಎಮ್ಮಿಗನೂರು ಈ ಪೂಜ್ಯರ ಅಡಿದಾವರದಲ್ಲಿ ಭಕ್ತಿಯ ಶರಣಗಳನ್ನು ಸಮರ್ಪಣೆ ಮಾಡಿ ಅದೇ ತರನಾಗಿ
ಈ ಕಾರ್ಯಕ್ರಮದಿಂದ ನಿರ್ಗಮಿಸಿದಂತಹ ಕಪೂರ್ ತಾತನವರು ಗೋನವರ ಈ ಪೂಜೆಯಾಗಲಿ ಕೂಡ ಶರಣೆಂದು, ತಿರುಪತಿ ತಾತನವರಿಗೂ ಕೂಡ ಶರಣೆಂದು, ಅದೇ ತರನಾಗಿ ಗೋಡೆಮಳ ಗ್ರಾಮದ ಹಿರಿಮಠದ ಪರಮ ಪೂಜೆಯಾಗಿರುವಂತಹ ಈ ಒಂದು ಪೂಜೆಯಾಗಲೂ ಕೂಡ ಶರಣಗಳನ್ನು ಸಮರ್ಪಣೆ ಮಾಡಿ. ಇದೆಲ್ಲದಕ್ಕೂ ಮೂಲ ಶಕ್ತಿ ಯಾವುದಿತ್ತು ಅಂತಂದ್ರೆ ಅದು ಭಕ್ತಗಣ. ತಮ್ಮೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಪಡಿಸ್ತಾ ತಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸಮಯ ಬಹಳ ಆಗ್ಯದ, ಕಾರ್ಯಕ್ರಮ ಇನ್ನೇನು ಮುಗಿಯುವತ್ತು, ನಾವು ಹೆಚ್ಚು ಮಾತಾಡೋದ್ರಿಂದ ಆಗ್ತಿರೋದಿಲ್ಲ. ಅದಕ್ಕಾಗಿ ತನ್ನೆಲ್ಲ ಭಕ್ತರಿಗೆ ಒಂದು ತಿಳಿಸೋದೇನಂತಂದ್ರೆ, ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ನಡ್ಕೊಂಡು ಬಂದದ ಜಾತ್ರೆ. ಇನ್ನೂ ಈ ಒಂದು ಕೊರೆವಾಳ ಗುತ್ತೂರು ಮಾರುತೇಶ್ವರ ನಿರ್ಪಾದರ ಜಾತ್ರೆ ಹೆಂಗಾಗ್ಬೇಕಂತಂದ್ರ, ಅಲ್ಲಿ ಹೆಂಗ ಗುತ್ತೂರಿನೊಳಗ ಮಾರುತೇಶ್ವರ ಜಾತ್ರೆ ಆಗ್ತದಲ್ಲ, ಹಂಗ ಇಲ್ಲಿ ಕೊರೆವಾಳ ಮಾರುತೇಶ್ವರ ಜಾತ್ರೆ ಆಗ್ಬೇಕು. ಅಲ್ಲಿ ಎಲ್ಲಿ ಅಂಕೆ ಮಠದಾಗ ನಿರ್ಪಾದಪ್ಪನ ಜಾತ್ರೆ ಆಗ್ತದಲ್ಲ, ಅದ್ರಾಗ ಇಲ್ಲಿ ಕೂಡ ನಿರ್ಪಾದಪ್ಪನ ಜಾತ್ರೆ ಆಗ್ಬೇಕು ಅನ್ನುವಂತಹ ಅತ್ಯಂತ ಭಕ್ತಿಯ ಕಳಕಳಗಳನ್ನು ಎಲ್ಲರಲ್ಲೂ ಕೂಡ ಅಭಿಮಾನಪೂರ್ವಕವಾಗಿ ತಿಳಿಸ್ತಾ ಬಂದಿದ್ರು. ಯಾಕಂತಂದ್ರೆ ಬಹುಶಃ ಚನ್ನಪ್ಪನವರು ನಾವು ನೋಡಿದ ಮಟ್ಟಿಗೆ ಯಾವುದೇ ಅಪೇಕ್ಷಣೆ ಮಾಡಿದಂತ ತಾತನವರೆಲ್ಲ ಬಹಳ ಮುಗ್ಧ ರೂಪದವರು, ಬಹಳ ಸರಳ ಸ್ವಭಾವದವರು, ಜೊತೆಗೆ ಒಡನಾಡಿಗಳು. ನಾವು ಕೂಡ ಈಗಾಗಲೇ ಸುಮಾರು ವರ್ಷಗಳಿಂದ ಅವ್ರ ಸಂಪರ್ಕದಲ್ಲಿದ್ದೀವಿ. ಯಾವುದೇ ರೀತಿಯಿಂದ ಆಸೆ ಅವಶ್ಯಗಳಾಗಲಿ ಭಕ್ತರಿಂದ ಬಂದಂತ ಭಕ್ತರ ಹತ್ರ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತೇಳಿ ಏನು ಕಾಡಿಲ್ಲ ಬೇಡಿಲ್ಲ, ಎಲ್ಲವನ್ನ ಸಂಪಾದಿಸ್ತಾರ ಅಂತಂದ್ರೆ ಏನು ಶಕ್ತಿ ಅಂತಂದ್ರ ಅವರ ಒಂದು ಅತಿಯಾದ ಮುಗ್ಧತನ ಮತ್ತು ಸರಳ ರೀತಿಯ ಜೀವನವೇ ಈ ಎಲ್ಲ ಭಕ್ತರಿಗೆ ಮಿತಿಯೊಳಗ ಅವರೆಲ್ಲರೂ ಕೂಡ ಈ ಮಠಕ್ಕ ಭಕ್ತಿಯನ್ನ ತುಂಬಬೇಕಾಗಿತ್ತು. ಈ ಒಂದು ಚನ್ನಪದಾರ್ಥನ ಶಕ್ತಿಯನ್ನ ತುಂಬಬೇಕಾಗಿತ್ತು ಅಂತಂದ್ರ ಇಂಥ ಜಾತ್ರೆಗಳು ಇನ್ನೂ ಹೆಚ್ಚಿನ ರೂಪದಲ್ಲಿ ವಿಜೃಂಭಣೆಯಿಂದ ನಡೆದಾಗ ಮಾತ್ರ ಸಾಧ್ಯ ಆಗುತ್ತೆ ಅನ್ನುವಂತ ಮಾತನ್ನು ಹೇಳಿ ತಮ್ಮೆಲ್ಲರಲ್ಲಿ ಕೂಡ ಇದು ಹೊರೆ ಓಡಿಸಕತ್ತೀವಿ. ಸುಮ್ಮನೆ ಹೊಗಳಿಕೆ ಮಾತಲ್ಲ. ಈ ವರ್ಷ ಹಿಂಗಾಗೈತೆ ಅಂತಂದ್ರ ಇದು ಹೊಗಳಿಕೆ ಮಾತಲ್ಲ, ಮುಂದೆ ಇದಕ್ಕಿಂತ ಚಂದ ಆಗ್ಬೇಕು ಅಂತೇಳಿ ನಿಮ್ಮ ತೆರೆ ಮೇಲೆ ಜವಾಬ್ದಾರಿ ಇಟ್ಟಿವಿ. ಅದಕ್ಕಾಗಿ ಶ್ರೀ ಮಠದ ಭಕ್ತರಾಗಿರ್ಬೋದು, ಶ್ರೀ ದೇವಸ್ಥಾನದ ಭಕ್ತರಾಗಿರ್ಬೋದು, ಗೋಡೆಮಳ ಗ್ರಾಮದ ಸರ್ವ ಭಕ್ತರಾಗಿರ್ಬೋದು, ಮತ್ತು ಈ ಮಠಕ್ಕೆ ನಡ್ಕೊಳ್ತಕ್ಕಂಥ ಯಾವುದೇ ಭಕ್ತರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಾಯ ಸಹಕಾರಗಳನ್ನ ತನ್ನ ಮನ ಧನಾದಿ ಸೇವೆಗಳನ್ನು ನಡೆಸಿ ಚನ್ನಪದಾತ್ಮರಿಗೆ ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿ ಅನ್ನುವಂತ ಮಾತನ್ನ ಹೇಳುತ್ತಾ ಪ್ರತಿ ವರ್ಷದಿಂದ ನಮ್ಮನ್ನು ಕೂಡ ಈ ವರ್ಷ ಕೂಡ ಕರೆಸ್ಯಾರ. ಅದಕ್ಕಾಗಿ ತಮಗೂ ಕೂಡ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತೊಮ್ಮೆ ಎಲ್ಲರಿಗೂ ಈ ಪೂಜ್ಯರಿಗೆ ಶರಣಗಳನ್ನು ನಮ್ಮ ಮಾತಿಗೆ ವಿರಾಮ ಮಾಡ್ತಾ ಇದ್ದೀನಿ. ನೆನಪಾದಂತೇಳಿ ನೀವು ಹೊರಗೊಳಕ್ ಬಂದಿರಲ್ಲ, ಜಾತ್ರೆಯ ಸಂಭ್ರಮ ನೀವು ನೋಡ್ಬೇಕಂತಂದ್ರ ಒಬ್ಬರಿಗೂ ಕೂಡ ಪ್ರಸಾದದ ಕೊರತೆ ಆಗಿದೆ, ಒಬ್ಬರಿಗೂ ಕೂಡ ಭೇದ ಆಗಿದೆ, ಒಬ್ಬರನ್ನ ಒಬ್ರು ಅನ್ನದೆ, ಒಬ್ಬರಿಂದ ಒಬ್ಬರಿಗೆ ಅಸಹ್ಯ ಮಾಡಿದೆ. ಗುತ್ತೂರೇಶನ ಜೈಘೋಷ ಹಾಕಿದ್ರೆ ಮಾತ್ರ ನಿಮ್ಮ ಮನಸ್ಸಿನ ಜಾತ್ರೆಯನ್ನ ತಿಳಿಸ್ತಾರೆ. ಅಂದ್ರೆ ನೀವೆಲ್ಲ ಇವತ್ತು ಚನ್ನಪ್ಪ ತಾತವರು ಪೂಜ್ಯರು ಹೇಳಿದ್ರು, ಈಗ ತಾಯಿ ಹೃದಯವನ್ನು ಹೊಂದಬೇಕಪ್ಪ ಅಂತಂದ್ರೆ ನಿಜಕ್ಕೂ ನಾವು ಕೂಡ ನೋಡ್ತಿದ್ದೇವೆ. ಅವ್ರ ಪಕ್ಕಕ್ಕೆ ಒಬ್ಬ ಸ್ವಾಮಿಯಾರ ಇವರು ಕುಂತಾರ. ಮೊನ್ನೆ ಬಂದಾಗ ಅವರೆಲ್ಲ ಆಶ್ರಮಕ್ಕೆ ಬಂದಾಗ ಹೇಳಿದ್ರು, ನಾವು ರಾಮಯ್ಯ ತಾತವ್ರು ಏನಂತ ಹೇಳಿದ್ರು, ಅಲ್ಲಿ ಬೇಕಿತ್ತು ಅಂತಂದ್ರೆ ಇದು ಮಠ ನಿಂದೆ, ಹೊರಗಿತ್ತು ಅಂತಂದ್ರೆ ಇದು ನಿಂದೆ, ಬಂದು ಭಕ್ತರು ಏನಾದ್ರಲ್ಲ ಅವರು ನನ್ನವ್ರೆ ಅಂತ ಎಷ್ಟು ಪ್ರೀತಿ ಐತಿ ನೋಡವ್ರಿ. ಹೌದಲ್ಲ? ಹಂಗೆ ನೀವು ಜೈಘೋಷ ಹಾಕಿದ್ದು ಕರೆವಿತ್ತಪ್ಪ ಅಂತಂದ್ರೆ ನೀವು ಚಪ್ಪಾಳೆ ಹೊಡೆದ್ರ ಮುಖಾಂತರ ಜೈಘೋಷ ಮುಖಾಂತರ ತಾಯಿ ಜೈಘೋಷ ಹೆಂಗ ಮುಟ್ಟಬೇಕಂದ್ರೆ ನೀವು ಭಕ್ತಿಯ ಏನು ತೀರ್ದಂಡ ನಮಸ್ಕಾರ, ಬೆಳಿಗ್ಗೆಲ್ಲ ತೀರ್ದಂಡ ನಮಸ್ಕಾರ ಹಾಕಿರ್ತೀರಿ, ತುಲಾವಾರ ಸೇವೆ ಮಾಡಿರಿ, ಹಲವಾರು ಸೇವೆಗಳನ್ನೇ ನೀವು ಮುಖರ್ಜನದಿಂದ ಮಾಡಿರಿ. ಆ ಕಾಯ ನಿಷ್ಠೆ ನಿಯಮಗಳಿಂದ ಈಗೇನು ಗುತ್ತೂರ ನಮ್ಮಪ್ಪೇನು ಈಗೇನು ಹೋಗಿ ಬಂದಲ್ಲ ಮಾರುತೇಶ ರಥದೊಳಗ, ಆ ಮಾರುತೇಶ ಹೋಗುವಾಗ ಸಡಗರ ಹೆಂಗಿತ್ತು, ಬಂದ ಹುಟ್ಲೇನ ಆ ಸಡಗರ ನೀವೆಲ್ಲ ನೋಡಿರೋದಿಲ್ಲ, ನೀವು ಕುಂತಾರೋ ಎಲ್ಲಿ ಕುಣಿಬೇಕು ಅನಿಸ್ತಿತ್ತು. ಹಂಗ ಆ ಹನುಮಪ್ಪನ ಲೀಲೆ ನಿಮ್ಮೆಲ್ಲರಿಗೂ ಕೂಡ ಹಿಂಗೆ ಐತೆ. ಅದಕ್ಕೆ ಲಾಸ್ಟ್ ಒಂದು ಮಾತು ನಾವು ಹೇಳಿ ಮಾಡ್ತೇವೆ, ಏನಂತಂದ್ರೆ, ದಾರಿ ಕಾಣದ ಕಣ್ಣು, ಕೊಳೆತು ನಾರುವ ಹಣ್ಣು, ತುಪ್ಪಿಲ್ಲದ ಜೇನು, ಇವು ಮೂರು ಜಗದಲ್ಲಿ ಇದ್ದರು ಶೂನ್ಯ, ಸತ್ತರು ಶೂನ್ಯ, ಹರ ಹರ ಗುತ್ತೂರು ಗರಾವಳೇಶ ಅಂತ ಇವತ್ತು ಹೇಳ್ತಾರೆ. ದಾರಿ ಕಾಣದ ಕಣ್ಣು, ಕೊಳೆತು ನಾರುವ ಹಣ್ಣು, ತುಪ್ಪಿಲ್ಲದ ಜೇನು, ಇವು ಮೂರು ಜಗದಲ್ಲಿ ಇದ್ದರು ಶೂನ್ಯ, ಸತ್ತರು ಶೂನ್ಯ, ಹರ ಹರ ಗುತ್ತೂರೇಶನ
ಕಾಣಲು ಈ ಪರವೇ ಪರವೇ ಎಂಬುವ ಪರಗಾಳು ಹರಕೆ ಹೊರತನಾದರೆ ಎನ್ನ ಹಡಿಕೆಯಷ್ಟು ಸಿಗಬೇಕಾದರೆ ಬೇಕುವ ಬೆನಕನನ್ನು ಹುಡುಕಿದರೆ ಸಾಕುವ ಪರದೊಳು ಶಕ್ತಿಯನ್ನು ಹುಡುಕಬೇಕಾದರೆ ಪರವೇ ನಿಷ್ಠೆಗಳಿದ್ದರೆ ಗೊರೆ ಬಾಳ ಭಕ್ತಿಯ ಮಾರುತಿಯನ್ನು ನೆನಿ ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಈ ಮಾರುತೇಶ್ವರಿಗೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪಾಲ್ಗೊಂಡಿರಲ್ಲ, ಮುಂದಿನ ವರ್ಷ ಕೂಡ ಒಳ್ಳೆ ಚಂದಾಗಿ ಸೇವಾ ಮಾಡಿ ಆ ಹನುಮಪ್ಪನ ಕೃತಜ್ಞತೆಗೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ಎರಡು ಪೂಜರನ್ನ ಮನದಲ್ಲಿ ಸ್ಮರಿಸಿಕೊಂಡು ಹಾಗೂ ಸದ್ಗುರು ಶ್ರೀ ಶ್ರೀ ಬ್ರಹ್ಮಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿ ಮಠದ ಪೂಜ್ಯರ ಆಶೀರ್ವಾದದಿಂದ ಈ ಒಂದು ಸದ್ಗುರು ನಿರುಪಾದೇಶ್ವರ ಹಾಗೂ ಶ್ರೀ ಪುತ್ತೂರು ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಶರಣಾರ್ಥಿಗಳು. ಶ್ರೀ ಪರಮ ಪೂಜ್ಯ ಶ್ರೀ ರಾಮಣ್ಣ ತಾತನವರು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಗುಡಿ ತುಂಬುವ ಕಾರ್ಯಕ್ರಮ, ಶ್ರೀ ಉಂಡಕನೂರು ಬಸವಲಿಂಗ ತಾತನವರ ಕಾರ್ಯಕ್ರಮ, ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾದಿಗಳಿಗೂ ಶರಣಾರ್ಥಿಗಳು. ಪ್ರತಿ ವರ್ಷಕ್ಕೆ ಶ್ರೀ ಪುತ್ತೂರು ಮಾರುತೇಶ್ವರ ನಿರುಪಾದೇಶ್ವರರ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ಸಹಕಾರ, ಎಲ್ಲರೂ ಬೆಂಬಲ ಇರಬೇಕಂತ ಕೇಳಿಕೊಳ್ತಾ ಇದರ ಮಾತುಗಳನ್ನು ಮಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈ ಜಾತ್ರೆಗೆ ತಡೆ ಒಂದು ನಿಮಿಷ ಗುಡಗದೀನಿ ಇಲ್ಲ ಗುಡಗದೀನಿ ಗುಡ ಏ ಅಮ್ಮಿ ಬರ್ಬೇಡ ಅಲ್ಲೇ ಇರು ಇಡ ಬರ್ತು